ಅಲ್ಲ ಈಗ ನೀವು ಹೇಳ್ತಾ ಇದ್ರೆ ಅಧಿಕಾರಿಗಳು ನಾವು ತೊಗೊಂಡಿದ್ವಿ ಆಸ್ ಎ ಲೀಗಲಿ ನಾವು ಪರ್ಮಿಷನ್ ತೊಗೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಯಾಕೆ ಸುಮ್ಮನೆ ಯಾಕೆ ಅವ್ರು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಯಾಕೆ ಅವ್ರಿಗೆ ಅಡ್ಡಗಾಲ ಹಾಕಿದ್ದು? ಯಾವ ನಿಮಗೆ ಕುತಂತ್ರ ಸರ್. ಇದೆಲ್ಲದರ ಮಧ್ಯೆ ಶ್ರೀಧರ್ ಮುಂದಲ್ಮನಿಯವರ ಅತ್ತೆ ಕಲಾವತಿ ವಾಸ್ ನಮಗೆ ಫೋನ್ ಮಾಡ್ತಾಳೆ, ನಿಮ್ಮತ್ತೆ ಅಲ್ಲಿ ಬಾವಿ ತೋಡಿದ್ರೆ ತಹಶೀಲ್ದಾರಿಂದ ಟೀಚರ್ವರೆಗಿನ ಎಲ್ಲ ಕೆಲಸಗಳು ಹೋಗುತ್ತೆ ಅಂತ. ಯಾಕೆ ಶ್ರೀಧರ್ ಮುಂದಲ್ಮನಿಯವರೇ ಬಂದು ಹೇಳ್ಬೋದಿತ್ತಲ್ಲ, ನೀವು ಬಾವಿ ತೋಡಿದ್ರೆ ನನ್ನ ಕೆಲಸ ಹೋಗುತ್ತೆ, ನೀವು ತೋಡಬೇಡಿ, ಪರ್ಮಿಷನ್ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೋದಿತ್ತು ತಾನೆ. ಅವ್ರು ಯಾಕೆ ಫೋನ್ ಮಾಡ್ತಾರೆ? ಏನಾದರೂ ಕೌಟುಂಬಿಕ ನಿಮಗೂ ಅವ್ರಿಗೂ ಒಂದು ಸಮಸ್ಯೆ ಇದೆನಾ ಅಥವಾ ಏನಾದರೂ? ಕೌಟುಂಬಿಕ ಸಮಸ್ಯೆಗಳಿಲ್ಲ ಸರ್. ತಹಶೀಲ್ದಾರ್ ಆಗೇ ಬರ್ತಾರೆ. ನಮ್ಮನೆ ಅಳಿನಾಗೋ ಮತ್ತೆ ಯಾವುದು ಸಂಬಂಧಿಯಾಗಿ ಬರೋದಿಲ್ಲ. ಆರ್ಡರ್ ಪಾಸ್ ರಿಲೇಟಿವ್ಸ್ ನೀವು ಅವರು ಏನಾದರೂ ರಿಲೇಟಿವ್ಸ್? ದೂರದ ರಿಲೇಟಿವ್ ಸರ್. ಇಲ್ಲಿ ರಿಲೇಟಿವ್ ಕೆಲಸ ಮಾಡಬಾರ್ದು. ಆಫಿಷಿಯಲಿ ಮಾಡುವಾಗ ಅಫಿಷಿಯಲ್ ಆಗೇ ಬರ್ತಾರಲ್ಲ. ಅವ್ರ ಅತ್ತೆ ಯಾಕೆ ಫೋನ್ ಮಾಡ್ತಾರೆ? ಆ ಥರದ ಫೋನ್ ಕಾಲ್ಗಳು ಬರುತ್ತೆ. ಈಗ ನಿಮಗೆಲ್ಲ ಇದೆಲ್ಲ ಫೈನಲಿ ರಾಜಕೀಯ ಕುತಂತ್ರದ ನಡುವೆ ಸಹಿತ ನಿಮ್ಮ ಅತ್ತೆಗೆ ಜಯ ಸಿಕ್ಕಿದೆ. ಅವರು ಮಾಡಿರುವಂತಹ ಕೆಲಸಕ್ಕೆ ಪ್ರತಿಫಲ ಅನ್ನುವಾಗಿ ಈಗ ಮತ್ತೆ ತೋಡೋಕೆ ಪರ್ಮಿಷನ್ ಸಿಕ್ಕಿದೆ. ಈಗೇನು ಅನಿಸುತ್ತೆ ನಿಮಗೆ? ತುಂಬ ಖುಷಿಯಾಗಿದೆ ಸರ್. ಇಲ್ಲೂ ಒಂದು ಲೋಕಲ್ ಗ್ರಾಮ ಪಂಚಾಯತಿ ಎಲ್ಲರೂ ಅಲ್ಲ, ಕೆಲವೊಬ್ಬರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಕಳ್ಳಾಟಗಳನ್ನು ಮಾಡಿದರು, ಬಾವಿ ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅಂಥವ್ರ ಬಾಯಿ ಮುಚ್ಚಿದೆ. ಇವತ್ತು ಫೈರ್ ಬ್ರ್ಯಾಂಡ್ ಬಂದು ಬಾಯಿ ಮುಚ್ಚಿದೆ. ಖುಷಿ ಆಗ್ತಾ ಇದೆ. ಒಂದು ನ್ಯಾಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಸರ್. ಓಕೆ, ಅಂದರೆ ನಮ್ಮ ಅತ್ತೆ ಕಳೆದ 20 ದಿವಸಗಳಿಂದ ಏನು ಪ್ರಾಣವನ್ನು ಒತ್ತೆ ಇಟ್ಟು ಏನು ಕೆಲಸ ಮಾಡಿದ್ರು, ಆ ಒತ್ತೆ ಇಟ್ಟು ಕೆಲಸ ಮಾಡಿರುವಂತಹ ಕೆಲಸಕ್ಕೆ ನಿಜವಾಗ್ಲೂ ಸಹಿತ ಜಯ ಸಿಕ್ಕಿದೆ. ಮತ್ತು ನಾವು ಮುಂದಿನ ದಿನಗಳಲ್ಲೂ ಸಹಿತ ಅವರಿಗೆ ಬೆನ್ನಿಗೆ ನಿಲ್ತೀವಿ ಅಂತಲೂ ಸಹಿತ ಅವರು ಸೊಸೇಂದ್ರು ಹೇಳ್ತಾ ಇದ್ದಾರೆ. ಮತ್ತು ಗೌರಿಯು ಸಹಿತ ನಾನು ನೀರು ಬರುವವರೆಗೂ ಸಹಿತ ನಾನು ಕೆಲಸವನ್ನು ಕೈ ಬಿಡುವುದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.